ದೇವ್ರಿ ಇದೇನಪ್ಪ ಇದು ಏನು ನನ್ನ ಪರಿಸ್ಥಿತಿ ಅಲ್ಲ ಈಗೇನಿಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೊಂಟ್ಲಲ್ಲ ಅಲ್ಲ ಈಗ ಏನಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಲಂದ್ರೆ ಮುಗಿದೋಯ್ತು ಒಂದೊಂದಾಗಿ ಎಲ್ಲ ಸತ್ಯ ಹೊರಗೆ ಬೀಳ್ತಾವ ಹೆಂಗಾರ ಮಾಡಿ ತಡಿಬೇಕ ಕವಿ ಏ ಕವಿ ಕವಿಲೇ ನಾ ಹೇಳಿದ ಮಾತು ಕೇಳಲೇ ಹೇಳಿದ ಮಾತು ಕೇಳ ಅದೇನ ಇದ್ರ ಮನ್ಯಾಗ ಕೂತ ಬಗ್ಗೆ ಹರಿಸ್ಕೊಳ್ಳೋಣ ಪೊಲೀಸ್ ಕಂಪ್ಲೇಂಟ್ ಬೇಡ ಇಲ್ಲಿ ಹೇಳಿದ್ ಕೇಳಲೇ ಕವಿ ಕೈತಕ ನಿನ್ನ ಗಂಡ ಒದ್ರಾಕತ್ತಾನ ಒದ್ರಲೆಕ್ಕಳೆ ಅಲ್ಲೇ ಒದ್ರ ಕೂತ್ ಕೂಡಲೆಕ್ಕ ಅವ್ನ ಮಾತು ತಗೊಂಡು ನನಗೇನಾಗಬೇಕಾಗೈತಿ ನಾನೇ ಯಾರಿಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಬಾರ ನಿಲ್ಲ ಮಕ್ಕ ಸುಮ್ಮ ಬಾ ನೀನು ಅಲ್ಲೇ ಒದ್ರ ಕೂತ್ ಕುಂಡ್ರಲೆಕ್ಕವ ಅವ್ನು ತಗೊಂಡು ಏನು ಮಾಡೋದೈತಿ ಕವಿ ನಾ ಹೇಳಿದ ಮಾತು ಕೇಳಲಿ ಕವಿ ಹೇಳಿದ ಮಾತು ಕೇಳ ನಡಿ ಮನಿಗೆ ನಡಿ ಇದೆಲ್ಲ ಬ್ಯಾಡ ನೋಡಲಿ ಊರಾಗಿನ ಮಂದಿ ಏನಾಗೈತೆ ಅನ್ನೋರ್ಗತ್ಲೆ ಬಾಯ್ ಬಿಟ್ಕೊಂಡು ನೋಡಾಕತ್ತಾರ ಮನಿ ಮಾನ ಮರ್ಯಾದಿ ಒಟ್ಟು ಹರಾಜಕ್ಕೈತಲಿ ಹೇಳಿದ್ ಕೇಳಲಿ ಕವಿ ಹೇಳಿದ್ ಕೇಳ ನಡಿ ನಡಿ ಮನಿಗೆ ಹೋಗು ನಡಿ ಬಿಡ್ತೀರ ನನ್ನ ಕೈ ಬಿಡು ಕೈ ಬಿಡು ಇಲ್ಲ ನಾ ಬಿಡುದಿಲ್ಲ ಕವಿ ನಡಿ ಕವಿ ಮನಿಗೆ ನಡಿ ನೀ ಇಂಥ ಕೆಲಸ ಮಾಡಿರ್ಲಿಕ್ಕಂದ್ರೆ ಇಂಥ ಪರಿಸ್ಥಿತಿನೇ ಬರ್ತಿದ್ದಿಲ್ಲ ಈಗ ಬಂದ ನೀಗ ಓಡ್ಕೇಸಂದ್ರೆ ಮನಿಗೆ ನಡಿ ಮನ್ಯಾಗ ಕೂತು ಮಾತಾಡೋಣತ್ತೆ ಮನ್ಯಾಗ ಕೂತು ಮಾತಾಡಕ ಏನಂದ್ರೆ ಏನು ಉಳಿದಿಲ್ಲ ತಿಳ್ಕೊಂಡು ಬಿಡು ನೀನು ನಾ ಬಿಡುದೇ ಇಲ್ಲ ನಾನು ಏನು ನಮ್ಮ ಲಕ್ಷ್ಮಿ ಜೀವನ ಹಾಳಾದಂಗ ಇನ್ನೊಂದು ಹೆಣ್ಣು ಮಗಳ ಜೀವನ ಹಾಳಾಗಾಕ ಬಿಡುದೇ ಇಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವನಿಗೆ ಶಿಕ್ಷೆ ಕೊಡಿಸ್ತೀನಿ ಅಲ್ಲಿ ಮಟ ಬಿಡುದೇ ಇಲ್ಲ ನಾನು ಬಿಡು ನನ್ನ ಕೈಯ ಈ ಸದ್ಯ ಏನಾರ ನಮ್ಮ ಕೈತಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಲಂದ್ರೆ ಶಿವಪ್ಪನ ಸತ್ಯ ಎಲ್ಲ ಹೊರಗೆ ಬೀಳ್ತಾವಿಲ್ಲ ಬೀಳಬೇಕ ನಿಲಮಕ ಬೀಳಬೇಕು ಬೀಳಿಲ್ಲ ಅಂದ್ರೂ ನಾವ್ ಹೆಂಗಾರ ಮಾಡಿ ಸತ್ಯ ಗೊತ್ತಾಗಂಗ ಮಾಡ್ಕೇಸಂದ್ರೆ ಎಲ್ಲ ಸತ್ಯ ಹೊರಗೆ ಬೀಳಿಸಬೇಕು ಇಲ್ಲ ಅಂದ್ರೆ ನಡಿದಿಲ್ಲ ಅಲ್ಲ ಈಗ ತಾನ ಕೈತಕನ ಜೀವನ ಹಾಳು ಮಾಡಕ್ ಹೊಂಟಿದ್ದ ಹಂಗ ತಂಗಿ ಜೀವನನು ಯಾರ ಯಾಕೆ ಹಾಳು ಮಾಡ್ಲಕತ್ತೇಳಿ ಅವನ ತಲೆಯಾಗ ಅದೇ ಐತಿ ಒಂದಿಟ್ಟು ನಾಚಿಕೆ ಅನ್ನೋದೇ ಇಲ್ಲ ಅವನಿಗೆ ಅಲ್ಲ ನೋಡಿಗ ಈಗ ಏನು ಮಾಡ್ಲಾರ್ದವ್ರಂಗ ಸಾಜುನಂಗ ಹೆಂಗ ಬಂದಾನ ಮುಖ ಸೊಪ್ಪಾಗ ಮಾಡ್ಕೊಂಡು ಇಂಥ ನಾಟಕ ಮಾಡ್ಕೇಸಂದ್ರನ ಆಕಿನ ಮಳ ಮಾಡಿಟ್ಟಾನ ಹೌದು ನೀ ಹೇಳಾಕತ್ತಿದೆ ಕರೇನ ಛೇ ಹಿಂಗಾಗಬಾರ್ದಾಗಿತ್ತು ಏನು ಶಿವಪ್ಪನ ಏನಿದೆ ನಿನ್ನ ಪರಿಸ್ಥಿತಿ 4 ಮಂದಿಗೆ ಚಂದಕ ಬುದ್ಧಿ ಹೇಳ್ಕೊತಿರ್ಬೇಕಾದವನಿಗೆ 4 ಮಂದಿ ಮೆಟ್ಟಲೆ ಬಡಿಯಾಕತ್ತಾರೆ ಯವ್ವ ನಾವಲ್ಲಿ ದೇವ್ರದಾನಂತಾರಲ್ಲ ಸುಳ್ಳಲ್ಲದೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ ಹೋಗ್ಬೇಕು ಆದ್ರೆ ನಿನಗೆ ಇಟ್ಟು ಜಲ್ದಿ ಶಿಕ್ಷೆ ಅನುಭವಿಸಿ ಅಂತ ಹೇಳಿ ನಾನು ಕೊಟ್ಟಿದ್ದಿಲ್ಲ ನಿನ್ನ ಈ ಕಣ್ಣಾರ್ಲಿ ನೋಡಕ್ಕಾಗತ್ತಿಲ್ಲ ಹೌದಿಲ್ರಿ ಹಿಂಗಾಗಬಾರ್ದಾಗಿತ್ತು ನೀಲಮಕರ ಸುಮ್ಮಿರಿ ನೀಲಮಕರ ನಂದ ನನಗಾಗೈತಿ ಅದ್ರಾಗ ನೀವಿಟ್ಟು ಇನ್ನ ಇಟ್ಟು ನನ್ನ ಹೆಂಡತಿಗೆ ಸಿಟ್ಟು ಬರಂಗ ಮಾಡಿಸಬೇಡ್ರಿ ಸುಮ್ಮಿರಿ ಏನ್ ಸುಮ್ಮಿರು ಅಂತೀಯೋ ಮಾಡೋದ ಅಂತ ಕೆಲಸಗಳು ಮಾಡಿಕಿಸಿದ್ರು ಸುಮ್ಮಿರತ್ತ ನೀ ಅಂತ ಕೆಲಸ ಮಾಡಿರ್ಲಿಕ್ಕಂದ್ರೆ ಅವ್ರು ಯಾಕೆ ನಿನಗಂತಿದ್ರು ಬಿಡ ನನ್ನ ಕೈಯ ಕವಿಲೇ ಕವಿ ಪಾಪ ನಮ್ ಶಿವಪ್ಪ ನನ್ನ ಮುಖ ನೋಡ್ರೆ ನಿನ್ನ ಮುಖ ನೋಡಾಕ ನನಗಂತ್ರ ಬಹಳ ಖುಷಿ ಆಗಾಕತ್ತೈತಿ ನೋಡು ಇಟ್ಟು ದಿನ ಮೆರ್ಯಾಕತ್ತಿದ್ದಲ್ಲ ಈಗ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲಿಕ್ಕಂದ್ರೆ ಕೇಳು ನೀನು ನಿನ್ನ ಗುಣಗಳು ನೀ ಏನೇನು ಕೆಲಸ ಮಾಡಿ ಏನು ಗೊತ್ತಿಲ್ಲದೇನೆ ಎಲ್ಲ ಗೊತ್ತದಾವ ಅದಕ್ಕೆ ಸಾಕ್ಷಿನೂ ಅದಾವ ಇನ್ನು ಮುಂದೆ ನೋಡು ಮಾರಿ ಹಬ್ಬ ಚಾಲು ಆಗೈತಿ ಇದು ಇನ್ನ ಒಂದೇದು ಇನ್ನ ಭಾಳ ಅದಾವ ವೇಟ್ ಮಾಡಿ ಶಿವಪ್ಪಣ್ಣ ಒಂದಂತ್ರ ತಿಳ್ಕೊಂಡ್ಬಿಡು ಶಿವಪ್ಪನ ದೇವ್ರು ನಿನಗೆ ಒಂದು ಚಾನ್ಸ್ ಕೊಟ್ಟಿದ್ದ ಆ ಗೀತಿ ಸವಾಸ ಬಿಟ್ಟು ಕೇಸಂದ್ರೆ ನಿನ್ನ ಹೆಂಡತಿ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ತಿಂದಿದ್ದೆ ಅಂದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಆ ಹಡಿಬಿಟ್ಟಿ ಸವಾಸ ನೀ ಬಿಟ್ಟು ಇಲ್ಲತ್ತ ಗೊತ್ತೈತಿ ನಮಗ ಇನ್ನು ನೋಡೆ ಎಲ್ಲಾ ಸತ್ಯ ಹೆಂಗ ಕೈ ತಗ ಗೊತ್ತ ಮಾಡಿಸ್ತೇವೆ ಅಂತ ಹೇಳಿ ಶಿವಪ್ಪನ ನೆನಪಿಟ್ಟುಕೊಂಡು ಬಿಡು ನೀನು ನೆನಪಿಟ್ಟುಕೋ ಒಂದು ದಿನ ಭಿಕ್ಷೆ ಎತ್ತು ಪರಿಸ್ಥಿತಿ ಬರ್ತೈತಿ ನಿನಗ ತಿಳ್ಕೊಂಡ್ಬಿಡು ನೀನು ಮಾಡಿದ ತಪ್ಪಿಗೆ ಅನುಭವಿಸ್ಲಾರ್ದೆ ಅಂತ ಹೋಗುದಿಲ್ಲ ನೀನು ಏ ನಿಲಮಕ್ಕ ಸೈತಕ ಪೂಜಕ ಬರ್ರಿ ಅವನ್ ಜೋಡ ಏನ್ ಹಚ್ಚಿರಿ ಜಲ್ದಿ ಬರ್ರಿ ನೀವ ಬಂದೆ ಕೈತಕ ಶಿವನಿ ಇದೇನಿದೆ ಅಲ್ಲ ಈಗ ಏನಿವತ್ತು ಹಿಂಗೆ ಯಾಕೆ ಆಡಾಕತ್ತಾಳ ನನ್ನ ಮಾತ ಕೇಳಾಕ ತಯಾರಿಲ್ಲ ಈಗ ಏನಾರ ಹೋಗಿ ಕಂಪ್ಲೀಟ್ ಕೊಟ್ಲಂದ್ರ ಶಿವನಿ ದೇವ್ರ ನೀನ ಕಾಪಾಡಪ್ಪ ಕವಿ ನಿಂದಿರಲೇ ಏನಾಗ್ಬೇಕಾಗಿತ್ತಮ್ಮ ಸರ್ ಅದು ಒಂದು ಕಂಪ್ಲೀಟ್ ಕೊಡ್ಬೇಕಾಗಿತ್ರಿ ಸರ್ ಎಲ್ಲಿದಾರಿ ಸರ್ ಯಾಕಡೆ ಬರ್ತೈತ್ರಿ ಅವ್ರ ಆಫೀಸ ಏನಮ್ಮ ಏನು ಕಂಪ್ಲೇಂಟ್ ಕವಿ ಹೇಳಿದ್ ಕೇಳಲೆ ಕವಿ ಹೇಳಿದ್ ಕೇಳ ಹಿಂಗೆ ಮಾಡಬೇಡ ಈಗೇನ ಲಕ್ಷ್ಮಿ ಮದುವೆ ನಿಂದ್ರಿಸ್ಬೇಕಿಲ್ಲ ಆಯ್ತು ನಾ ನಿಂದ್ರಿಸ್ತೀನತ್ತ ಈಗೆಲ್ಲ ಕಂಪ್ಲೀಟ್ ಎದಕ್ಕೆ ಬ್ಯಾಡಲೆ ಕವಿ ಬ್ಯಾಡ ಹೇಳಿದ್ ಕೇಳ ಬಿಡ್ರಿ ನನ್ನ ಕಾಲು ಬಿಡ್ರಿ ಈಗ ನನ್ನ ಕಾಲು ಬಿಟ್ಟು ಚಲೋ ಐತಿ ಇಲ್ಲ ಹಿಂಗ ಜೋಡಿಸಿ ಒದ್ದೆ ಅಂದ್ರೆ ಹೋಗಿ ಬಿದ್ದಿರ್ಬೇಕು ಮತ್ತೆ ಎಲ್ಲರ ಏನ ಬಾಯಾಗಿನ ಹಲ್ಲ ಉದಿರ್ಬೇಕಾ ಮತ್ತೆ ಬಿಡ್ರಿ ನನ್ನ ಕಾಲ ಹೇಳಾಕತ್ತೀನಿ ಕೇಳ್ರಿ ನಾನು ಏನಲೇ ಕವಿ ನೀನು ಏನು ಹೆಂಗೆ ಮಾತಾಡಕತ್ತೀಯಲ್ಲೇ ಅಲ್ಲ ಗಂಡದಿನಲೇ ಒಂದು ಈಟರ ಕಿಮ್ಮತ್ ಅನ್ನೋದೇ ಇಲ್ಲೇನಲೇ ನನ್ನ ಮಾತಿಗೆ ಬೆಲೆನೂ ಇಲ್ಲೇನೆ ಹಂಗೆ ಮಾಡಬೇಡಲೇ ಕವಿ ಹಂಗೆ ಮಾಡಬೇಡ ಇನ್ನು ಮುಂದೆ ನೀ ಹೇಳ್ಕೊಂಡಂಗೆ ಬಿದ್ದಿರ್ತೀನಿ ಆಯ್ತಿಲೆ ನೀ ನೋಡಿದ ಹುಡುಗ ಲಕ್ಷ್ಮಿ ಕೊಟ್ಟು ಮದುವೆ ಮಾಡೋನತ್ತೆ ಆಯ್ತಿಲೆ ನೀ ಹೆಂಗೆ ಹೇಳ್ತಿ ಹಂಗೆ ಬಾರ್ಲಿ ಕವಿ ಬಾ ಮನೆಗೆ ಹೋಗೋನತ್ತ ಬಾ ಏನಮ್ಮ ಏನಾಯ್ತು ಪಟ್ಟನೆ ಹೇಳ್ರಿ ನಮ್ಮ ಒಳಗೆ ಕೆಲಸ ಅದಾವ
ಏನಿಲ್ರಿ ಸರ್ ಏನಿಲ್ರಿ ಹಂಗಾರಿ ಅದು ಗಂಡ ಇದ್ದಿ ಜಗಳ್ರಿ ಏನಿಲ್ರಿ ಸರ್ ಹೋರಿ ಒಳಗೆ ಹೋರಿ ಏನಿಲ್ರಿ ಸರ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ರಿ ಸರ ಒಬ್ಬರ ಮ್ಯಾಗ ಎಲ್ಲದಾರಿ ಸರ್ ಎಲ್ಲದಾರಿ ಹೇಳ್ರಿ. ಅದೇ ಅಮ್ಮ ನಾನು ನಿಮಗೆ ಕೇಳಾಕತ್ತಿದ್ದು ಏನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಮೊದ್ಲು ಹೇಳಮ್ಮ ಆಮ್ಯಾಗ ಎಲ್ಲದಾರ ಸರ್ ಅಂತ ಹೇಳ್ತೀನಿ ನಾನು. ಅದು ರೀ ಸರ ನನ್ನ ಮಗಳೇ ಆಗ್ಬೇಕ್ರಿ. ನನ್ನ ಮಗಳಿಗೆ ಮದುವೆ ಮಾಡ್ಬೇಕಂತೇಳಿ ಒಂದು ಹುಡುಗನ ಹುಡುಕಾಡಿದ್ದೇವ್ರಿ ಸರ್. ಆ ಹುಡುಗ ಭಾಳ ಅಂದ್ರೆ ಭಾಳ ಚಲೋ ಅದಾನಂತೇಳಿ ನನ್ನ ಗಂಡ ಹೇಳ್ಬಿಟ್ಟಿದ್ದಾರೆ. ಆದ್ರೆ ನಮಗೆ ಈಗೀಗ ಗೊತ್ತಾಗತ್ತವ್ರಿ ಸರ್, ಹುಡುಗನ ಗುಣ ಚಲೋ ಇಲ್ಲ, ಮತ್ತೆ ನಮ್ಮ ಹುಡುಗಿಗೂ ಭಾಳ ಅಂದ್ರೆ ಭಾಳ ಟಾರ್ಚರ್ ಕೊಟ್ಟಾನ್ರಿ ಸರ್. ಅದಕ್ಕೆ ರೀ ಅದ್ರ ಮ್ಯಾಗ ಒಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ರಿ. ಹುಡುಗ ಈಗ ಆಲ್ರೆಡಿ ಒಂದು ಮದುವೆಯಾಗಿ ಡೈವರ್ಸ್ ಆಗೈತ್ರಿ, ಮತ್ತೆ ಎಲ್ಲ ಚಟಗಳು ಅದಾವತ್ರಿ. ಅದಕ್ಕೆ ಈಗ ನಮ್ಮ ಹುಡುಗಿ ಜೀವನ ಹಾಳಾದಂಗೆ ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು ನೋಡ್ರಿ ಸರ್. ಅದಕ್ಕೆ ರೀ ಆ ಹುಡುಗನ ಮ್ಯಾಗ ಕಂಪ್ಲೇಂಟ್ ಕೊಡೋದಿತ್ರಿ. ಏನಿದೆ ಅಲ್ಲ ಕೈತಕ ಸುಮ್ಮನೆ ಹೇಳಕತ್ತಾಳ ಅನ್ಕೊಂಡಿದ್ದೆ, ಅಲ್ಲ ಕರಿಗೂ ಕಂಪ್ಲೇಂಟ್ ಕೊಟ್ಟ ಬಿಡಂಕ ಅಂತಾಳಿಕಿ. ಕೊಡ್ಲಿ ಬಿಡೆ ಕೊಟ್ಟ ಮ್ಯಾಗೆ ಅಲ್ಲ ಎಲ್ಲ ಸತ್ಯ ಏನೋ ಹೊರಗೆ ಬೀಳುವೆ. ಕೊಡ್ಲಿ ಇವ ಶಿವಪ್ಪನ ಸತ್ಯ ಹೊರಗೆ ಬೀಳ್ಬೇಕಂದ್ರೂ ಇದೆಲ್ಲ ಗೊತ್ತಾಗಬೇಕಾಗಿತ್ತು. ಆಗಲ್ಲ ಆಗ್ಲಿ ಸರ್ ಒಳಗೆ ಬರ್ರಿ. ಕವಿ ಹಂಗೆ ಮಾಡಬೇಡ ತಪ್ಪಾಗ್ಯದ ಅಂತ ಹೇಳಕತ್ತೀನಿಲ್ಲ. ಏನೋ ತಪ್ಪು ಮಾಡೀನಿ ಕ್ಷಮಿಸ್ಬಿಡು. ಈ ಬ್ಯಾಡಲಿ ಕಂಪ್ಲೇಂಟ್ ಅಂತಂದ್ರೆ ಮನಿ ಮಾನ ಮರ್ಯಾದಿ ಎಲ್ಲ ಹೊಕ್ಕೈತಿಲ್ಲ ಕವಿ. ವಿಚಾರ ಮಾಡು ಒಂದಿಟ್ಟು, ಹಂಗೆ ಮಾಡಕ್ಕೆ ಹೋಗಬೇಡ, ದುಡುಕಿ ನಿರ್ಧಾರ ತಗೋಬೇಡ. ಅಲ್ಲ ಈಗೇನೋ ಕಂಪ್ಲೇಂಟ್ ಕೊಡ್ತಿ, ಆಮ್ಯಾಗ ಲಕ್ಷ್ಮಿ ಜೀವನದ ಬಗ್ಗೆ ಯೋಚನೆ ಮಾಡು ಒಂದಿಟ್ಟು. ಇಟ್ಟೆಲ್ಲ ಆದ್ಮ್ಯಾಗ ಮುಂದೆ ಮದುವೆ ಆಗುವಾಗ ಆಕಿಗೆ ಪ್ರಾಬ್ಲಮ್ ಆತೈತಿಲಿ. ಕೇಳ ನನ್ನ ಮಾತು. ಬ್ಯಾಡ ಕೇಳಿದ್ರೆ ಇವನ ಮಾತೆ ಅಲ್ಲ ಈಟ ದಿನ ತಂಗಿ ಜೀವನ ಹಾಳಾಕೈತೇಳಿ ತಿಳಿಲಿಲ್ಲ ಕಾಣತೈತಿ. ಅಂತ ಚಟಗಾರನಿ ಕೊಟ್ಟು ಕುಂದ್ರಾಕತ್ತಿದ್ದ. ಈಗ ನೋಡಿ ಈಗ ತಂಗಿ ಜೀವನ ಹಾಳಾಕೈತೇಳಿ ನೆನಪಾಗೈತಿ. ಇವೆಲ್ಲ ನಾಟಕಗಳು ಬ್ಯಾಡಪ್ಪ ಶಿವಪ್ಪನ ಬ್ಯಾಡ. ತಂಗಿ ಜೀವನ ಉಳಿಸೋ ಇದ್ದಂದ್ರೆ ಎಂದೋ ಉಳಿಸ್ತಿದ್ದಿ. ಈಗೇನೀಗ ಇವೇನ ನಾಟಕ ನೀವ ಬ್ಯಾಡಿವಲ್ಲ. ಯಾರ ನೀಲಮಕ್ಕ ಯಾರು ಇವನು ಮಾತು ಕೇಳ್ತಾರೆ? ನಾನು ಗಂಡದನ ಕಿಮ್ಮತ್ ಕೊಡ್ಬೇಕಂತೇಳಿ ಇಟ್ಟು ದಿನ ಕಿಮ್ಮತ್ ಕೊಟ್ಟು ಇವ ಹೇಳ್ದಂಗ ನಡ್ಕೊಂಡೆ ನೋಡು. ಅದೇ ದೊಡ್ಡ ತಪ್ಪಾಗೈತಿ ನನಗೆ. ಇನ್ನು ಮುಂದೆ ನೋಡ್ರಿ ನೀಲಮಕ್ಕ ಹೆಂಗಿರ್ತೈತೆ ಅಂತ ಹೇಳಿಕಿಸಂದ್ರೆ ಇಲ್ಲ ನಾ ಇವನ ಮಾತು ನಂಬುದು ಇಲ್ಲ, ಇವನ ಮಾತು ಕೇಳುದಿಲ್ಲ. ಕೊಡ್ತೀನಿ ನಾ ಕಂಪ್ಲೇಂಟ್. ಕವಿ ಯಾಕೆ ಹಿಂಗೆ ಮಾಡತ್ತಿ? ನೀನು ಕಾಲು ಬಿದ್ದು ಕೇಳತ್ತೀನಿಲ್ಲ. ಬಿಡಲೆ ತಪ್ಪು ಮಾಡಿನಂತ ಹೇಳತ್ತೀನಿಲ್ಲ. ಇದು ಒಂದು ಸತ ಕ್ಷಮಿಸ್ಬಿಡು ನನಗೆ. ಹಂಗೆ ಮಾಡಬೇಡ. ನಡಿಲಿ ಕವಿ ನಡಿಲಿ. ಬಿಡು ನನ್ನ ಕಾಲ. ನೀ ಕಾಲು ಬಿದ್ರೆ ಏನ ಕರಗಿ ಬಿಡ್ತೀನಿ ಅಂತ ತಿದೇನೆ. ಈ ಸತ ಕರಗು ಮಾತಾ ಇಲ್ಲ, ತಿಳ್ಕೊಂಡು ಬಿಡು ನೀನು. ಬಿಡು ಕವಿ ಯಾಕೆ ಹಿಂಗೆ ಮಾಡಕತ್ತಿಲ್ಲ ಕವಿ? ನನ್ನ ಪರಿಸ್ಥಿತಿ ಒಂದಿಟ್ಟು ಅರ್ಥ ಮಾಡ್ಕೊರಲಿ. ಏನು ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕ? ಎಲ್ಲ ಅರ್ಥ ಮಾಡ್ಕೊಂಡಾಗೈತಿ. ಬರೇ ನಿಮ್ಮಕ್ಕ ಒಳಗೆ ಬರ್ರಿ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮ್ಮ ನಗಿಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ದಯವಿಟ್ಟು ಎಲ್ಲರೂ ವಿಡಿಯೋ ಕೊನೆ ತನಕ ನೋಡ್ರಿ. ಮತ್ತೆ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಹಿಂಗ ಸಪೋರ್ಟ್ ಮಾಡ್ರಿ.